ಸ್ಮಾರ್ಟ್ ಮತ್ತು ಸುಸ್ಥಿರ ಬಾಹ್ಯಾಕಾಶ ಮಿಷನ್ ನಿರ್ವಹಣೆಗಾಗಿ ಮುಂದಿನ ಪೀಳಿಗೆಯ ನವೀನ ಕಾರ್ಯಾಚರಣೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಮ್ಮೇಳನ SMOPS 2026ರ ಎರಡನೇ ದಿನವಾದ ಇಂದು ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತು ಉದ್ಯಮಿಗಳು ಭಾಗಿಯಾಗಿ ಹಲವು ವಿಚಾರಗಳ ಕುರಿತು ಚಿಂತನಾ ಮಂಥನ ನಡೆಸಿದರು. ಸಮ್ಮೇಳನವನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಆಸ್ಟ್ರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ASI ಮತ್ತು ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಸ್ಟ್ರೋನಾಟಿಕ್ಸ್ IAA ಜಂಟಿಯಾಗಿ ಆಯೋಜಿಸಿವೆ. ಬಾಹ್ಯಾಕಾಶ ಮಿಷನ್ ವಿನ್ಯಾಸ, ಯಾಂತ್ರೀಕರಣ, ಆಟೋಮೇಷನ್, ಮಾನವ ಸಹಿತ ಬಾಹ್ಯಾಕಾಶ ಯಾನ, ಸೈಬರ್ ಸುರಕ್ಷತೆ ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಸುಧಾರಿತ ವಿಷಯಗಳ ಬಗ್ಗೆ ವಿಜ್ಞಾನಿಗಳು ಚರ್ಚೆ ನಡೆಸಿದರು. ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಗೆ ವಿಜ್ಞಾನದ ಕೊಡುಗೆ, ಸಮಸ್ಯೆ ಹಾಗೂ ಸವಾಲುಗಳು ಎಂಬ ವಿಷಯದ ಕುರಿತ ಚರ್ಚೆಯಲ್ಲಿ ಯುರೋಪಿಯನ್ ಸಂಸ್ಥೆಯ ವಿಜ್ಞಾನಿ ಸೀನ್ ಬರ್ನ್ಸ್, ಭಾರತೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರದ ವಿಜ್ಞಾನಿಗಳಾದ ಕಿಯರ್ ಗಾಂಧಿ, ಡಾ ರಾಜೀವ್ ಜ್ಯೋತಿ, ಯಶಸ್ ಕರಣಂ ಮುಂತಾದವರು ಭಾಗಿಯಾದರು. ಈ ವೇಳೆ ಬಾಹ್ಯಾಕಾಶ ವಿಜ್ಞಾನಿಗಳು, ವಿವಿಧ ದೇಶಗಳ ಪ್ರತಿನಿಧಿಗಳು, ಸಂಶೋಧಕರು ಉಪಸ್ಥಿತರಿದ್ದರು. Reflective systems. I have another slide. We were in the Earth orbit and it was at 1.2 kilometers by 3 lakh